ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ. ಫಸ್ಟ್ ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಕೋಲ್ಡಾಗಿದೆ ನನ್ನ ವಾಯ್ಸು ಸರಿ ಇಲ್ಲ. ಉಪ್ಪಾಕಿ ಬೇಯಿಸ್ಕೋಬೇಕು. ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮಾಡ್ತೀವಲ್ಲ, ಅದೊಂದು ಸ್ವಲ್ಪ ಡ್ರೈ ಆಗಿರುತ್ತೆ, ಇದೊಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಬೇಯಿಸ್ಕೊಂಡು ಸಿಪ್ಪೆನೆಲ್ಲ ಸುಲ್ಕೋಬೇಕು. ಮಾಮೂಲಿ ಯಾವ ಥರ ಆಲೂಗಡ್ಡೆ ಪಲ್ಯ ಮಾಡ್ತೀವೋ ಅದೇ ಥರ ಎಲ್ಲ ಬೇಯಿಸ್ಕೊಳೋದು ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಳೋದೆಲ್ಲ ಇರುತ್ತೆ. ಆಲೂಗಡ್ಡೆ ಪಲ್ಯಕ್ಕೆ ನಾವು ಸಾಮಾನ್ಯ ಅದು ಗರಂ ಮಸಾಲ ಅವೆಲ್ಲ ಹಾಕಲ್ಲ, ಇದಕ್ಕೆ ಹಾಕ್ತೀವಿ. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀವಿ ಅಷ್ಟೇ. ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಹಾಕ್ಬಿಟ್ಟು ಅದು ಆದಮೇಲೆ ಈರುಳ್ಳಿ ಇಟ್ಕೊಂಡಿರೋದು, ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಆಮೇಲೆ ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕಿ 1-2-3 ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ. ಬೇಗನೂ ಆಗುತ್ತೆ ಇದು, ಅದೇ ಥರನೇ. ಇದು ಚಪಾತಿ, ಪೂರಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗ್ರೇವಿ ಥರ ಇರೋದ್ರಿಂದ ಅನ್ನನೂ ಊಟ ಮಾಡ್ಬೋದು ಇದರಲ್ಲಿ. ಸ್ವಲ್ಪ ಕೋಲ್ಡಾಗಿರೋದ್ರಿಂದ ಸ್ವರ ಅಂತಿದ್ದೀನಿ ಮೂಗು. ಆಮೇಲೆ ನಾನು ಪೂರಿ ಮಾಡಿದ್ದೆ, ಪೂರಿ ಜೊತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆ ಸಾಗು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಗ್ರೇವಿ ಥರ ಇರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.